ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಹೆಚ್ಚಿಗೆ ಟೈಮು ವೇಸ್ಟ್ ಮಾಡಲ್ದಂಗೆ ಕುಕ್ಕರ್ನಾಗ ಸಿಂಪಲ್ಲಾಗಿ ಈ ಆಲೂ ಮಟರ್ ಪಲಾವ್ ಮಾಡೋದು ತೋರಿಸ್ತೀನಂತ ಬರ್ರಿ. ನೋಡ್ಲಾಕ ಎಷ್ಟು ಭಾರಿ ಕಾಣಿಸ್ಲತ್ತದಲ್ರಿ, ಉಣ್ಲಾಕ ಹಿನ ಭಾರಿ ಇರ್ತದ್ರಿ. ನಡೀರಿ ಮತ್ತು ಹೆಂಗೆ ಮಾಡಿನಂತ ತೋರಿಸ್ತೀನಿ ರೀ. ನಾ ಇಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ನಾಗ ಮಾಡ್ಲತ್ತೀನಿ ರೀ. ನೀವು ಪ್ರೆಷರ್ ಕುಕ್ಕರ್ನಾಗೂ ಮಾಡ್ಕೊಬೋದ್ರಿ. ನಾರ್ಮಲ್ ಕುಕ್ಕರ್ನಾಗ ಒಂದಿಟ್ಟು ಎಣ್ಣೆ ಬಿಸಿ ಮಾಡಿ ಏನು ಮಾಡ್ತೀನಿ ರೀ, ಒಂದಿಷ್ಟು ಒಣ ಮಸಾಲೆಗಳು ಸೇರಿಸ್ಬಿಡ್ತೀನಂತ್ರಿ. ಈಗ ಇವಕ್ಕೆಲ್ಲ ಸ್ವಲ್ಪ ಇಲ್ಲಿ ನಾನು ಫ್ರೈ ಮಾಡ್ಕೋತೀನಂತ್ರಿ. ಈಗ ಇದ್ರಾಗ ಒಂದಿಷ್ಟು ಉಳ್ಳಾಗಡ್ಡಿ ಹಾಕ್ಬಿಡ್ತೀನಿ ರೀ. ಹಾಗೆ ಕರಿಬೇವಿದ್ರೆ ಅದನ್ನು ಸೇರಿಸ್ಬಿಡ್ಬೇಕ್ರಿ. ಈಗ ಇವೆರಡಕ್ಕೂ ನಾ ಇಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಂತ್ರಿ. ಈಗ ಶುಂಠಿ ಬೆಳ್ಳುಳ್ಳಿ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ ಸ್ವಲ್ಪ ಅವಳ ಚೌಡನ್ನೇ ಕುಟ್ಟಿ ಇದ್ರಾಗ ಸೇರಿಸ್ಬಿಡ್ತೀನಂತ್ರಿ. ಮಸ್ತ್ ಫ್ಲೇವರ್ ಬಿಟ್ಕೊಡ್ತದ್ರಿ ಹಿಂಗೆ ಮಾಡೋದ್ರಲ್ಲಿಂದ. ಇಲ್ಲಾಂದ್ರೆ ನೀವು ಸಣ್ಣ ಪೀಸಸ್ನಾಗ ಕಟ್ ಮಾಡಿನೂ ನೀವು ಸೇರಿಸ್ಬೋದು ಶುಂಠಿ ಬೆಳ್ಳುಳ್ಳಿಗೆ. ಇದಕ್ಕೂ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೋತೀನಂತ್ರಿ. ಮತ್ತಿಲ್ಲಿ ಟೊಮೆಟೊ ಹೋಳಿ ಅವನು ಸೇರಿಸ್ಲತ್ತೀನಿ ರೀ. ಟೊಮೆಟೊ ಹಾಕಿದ್ದೇವೆ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾರೆ ಚಲೋ ಅಲ್ರಿ, ಮತ್ತು ಜಲ್ದಿ ಸಾಫ್ಟ್ ಆಗ್ತಾವ್ರಿ ನಮ್ಮ ಟೊಮೆಟೊ. ಈಗ ಇವಕ್ಕೆ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದ್ರಾಗ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ. ಹಾಗೆ ಸ್ವಲ್ಪ ಇಲ್ಲಿ ಖಾರದ ಪುಡಿನೂ ಹಾಕ್ಬಿಡ್ತೀನಿ ರೀ, ಮತ್ತು ಧನಿಯಾ ಪುಡಿ ಸೇರಿಸ್ಲತ್ತೀನಿ ರೀ. ಹಾಗೆ ಒಂದೆರಡು ಮೂರೇ ಒಣ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ರೀ. ನೋಡ್ಲಾಗೂ ಚಲೋ ಅನ್ನಿಸ್ತಾವ್ರಿ, ಮತ್ತು ಫ್ಲೇವರ್ನು ಬಿಟ್ಕೊಡ್ತಾವ್ರಿ. ಹೀಗಾಗಿ ಒಣ ಮೆಣಸಿನ್ಕಾಯಿ ಹಾಕೀನಿ ರೀ ನಾನು. ಈಗೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋತೀನಂತ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಬಟ್ಟಲು ಹಸಿ ಬಟಾಣಿ ತಂದು ಸೇರಿಸ್ಲತ್ತೀನಿ ರೀ. ನಾ ಏನು ಅವಕ್ಕೆ ಕುದಿಸಿಲ್ರಿ, ಹಾಗೆ ಹಸಿ ಬಟಾಣಿ ತಂದು ಸೇರಿಸೀನಿ ರೀ. ಮತ್ತು ಆಲೂಗಡ್ಡಿನೂ ತಂದು ಹಿಂಗೆ ಹೋಳು ಮಾಡಿ ಸೇರಿಸ್ಲತ್ತೀನಿ ರೀ. ಈಗ ಇವಕ್ಕೆ ಒಂದು 2 ನಿಮಿಷರ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಈಗ ಇದ್ರಾಗ ಏನು ಮಾಡ್ತೀನಿ ರೀ ಅಂದ್ರೆ ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಮತ್ತು ಹಸಿ ಮೆಣಸಿನ್ಕಾಯಿ 1/2 ಮಾಡಿ ಹಾಕ್ಲತ್ತೀನಿ ರೀ. ಖಾರ ನಿಮಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊರಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ 2 ಬಟ್ಟಲು ಅಕ್ಕಿ ಏನು ಮಾಡೀನಿ ರೀ, ಚಲೋ ತೊಳೆದು ತಂದು ನೀರೆಲ್ಲ ಜಾನಿ ಹಾಗೆ ಸೇರಿಸ್ಬಿಟ್ಟಿನಿ ರೀ. ಅಕ್ಕಿ ಏನು ನೆನೆಯೋಕ್ಕದು ಬೇಕಾಗಿಲ್ಲ ರೀ, ಸುಮ್ಮನೆ ತೊಳೆದು ತಂದು ಹಾಕ್ತಾರೆ ಆಯ್ತು ರೀ. ಯಾಕಂದ್ರೆ ನಾವು ಕುಕ್ಕರ್ನಾಗ ಮಾಡ್ಕೊಳತ್ತಿದ್ದೇವಲ್ಲ ರೀ, ಹೀಗಾಗಿ ನೆನೆಯೋಕ್ಕದೇನು ಬೇಕಾಗಿಲ್ಲ ರೀ. ಇದ್ರಾಗ ಸ್ವಲ್ಪ ಇಲ್ಲಿ ಬೆಣ್ಣೆ ಹಾಕ್ಬಿಡ್ತೀನಿ ರೀ. ಬೆಣ್ಣೆ ಇಲ್ಲ ಅಂತಂದ್ರೆ ನೀವು ತುಪ್ಪನೂ ಸೇರಿಸ್ಬೋದು. ಈಗ ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೋತೀನಿ ರೀ. 2 ಬಟ್ಟಲು ಅಕ್ಕಿ ಹಾಕಿದ್ದೇವೆ ಅಂತಂದ್ರೆ ಇಲ್ಲೇನು ಮಾಡಬೇಕಾಗ್ತದೆ ರೀ, ನಾವು 3 ಬಟ್ಟಲು ನೀರು ಹಾಕಬೇಕಾಗ್ತದೆ. ಅಂದ್ರೆ 1 ಬಟ್ಟಲು ಅಕ್ಕಿಗೆ 1.5 ಬಟ್ಟಲು ನೀರು ಸೇರಿಸ್ಬೇಕಾಗ್ತದೆ ರೀ. ಅದಕ್ಕೆ 3 ಬಟ್ಟಲು ನೀರು ಸೇರಿಸೀನಿ ರೀ. ಒಂದಿಟ್ಟು ಕೊತ್ತಂಬರಿ ಸೇರಿಸೀನಿ, ಮತ್ತು ಕಸೂರಿ ಮೇಥಿ ಹುರಿದು ಪುಡಿ ಮಾಡಿ ಸೇರಿಸೀನಿ ರೀ. ಮತ್ತಿಲ್ಲಿ ಉಪ್ಪನ್ನು ಸೇರಿಸ್ಬಿಡ್ತೀನಿ ರೀ. ಟೊಮೆಟೊದಾಗ ಉಪ್ಪು ಹಾಕ್ಕೊಂಡಿದ್ದೇವೆ ರೀ, ನೋಡ್ಬಿಟ್ಟು ಹಾಕೋಬೇಕು. ಮತ್ತಿಲ್ಲಿ ನಿಂಬೆ ಹುಳಿ ಸೇರಿಸ್ಕೊಳತ್ತೀನಿ ರೀ. ಎಲ್ಲ ಚಂದ ಇದಕ್ಕೆ ಮಿಕ್ಸ್ ಮಾಡಿ ಏನು ಮಾಡಬೇಕಾಗ್ತದೆ ರೀ, ನಾವು ಕುದಿಸ್ಬೇಕಾಗ್ತದೆ. ನಾ ಇಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ನಾಗ ಮಾಡ್ಲತ್ತೀನಲ್ಲ ರೀ, 5 ನಿಮಿಷನಾಗ ರೆಡಿ ಆಗಿಬಿಡ್ತದೆ. ನೀವು ನಾರ್ಮಲ್ ಕುಕ್ಕರ್ನಾಗ ಮಾಡ್ಕೊಳತ್ತೀರಂದ್ರೆ ಬರೀ 2 ಸೀಟಿ ಹೊಡ್ಸೋರ ಸಾಕ್ರಿ. ನಮ್ಮದು ಉದುರು ಆಲೂ ಮಟರ್ ಪುಲಾವು ರೆಡಿ ಆಗಿಬಿಡ್ತದೆ ರೀ. ನಿಮಗೆ ಅದು ತೋರಿಸ್ತೀನಂತ ನೋಡ್ರಿ, ಏನು ಪರ್ಫೆಕ್ಟಾಗಿ ಬಂದದಂತ ನಿಮ್ಗೆ ಮುಂದೆ ತೋರಿಸ್ತೀನಂತ. ಭಾಳ ಸಿಂಪಲ್ ಅದ ರೀ, ಮತ್ತು ರುಚಿನೂ ಅಷ್ಟೇ ಭಾರಿ ಇರ್ತದೆ ರೀ. ಹಾಗಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.